ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರೇ, ಮುಂಬರುವ ಜುಲೈ 9ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಒಟ್ಟಾರೆ ಈ 4 ದಿನ ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಏನೆಲ್ಲ ಬದಲಾವಣೆಗಳಾಗಲಿದೆ ಮುಂಬರುವ 4 ದಿನದಲ್ಲಿ, ಅದೇ ರೀತಿ ನೀವು ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖವಾದ 5 ನಿಯಮಗಳೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನಾದರೂ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೂ ತಿಳ್ಕೊತಾ ಹೋಗೋಣ. ಹೌದು, ಕುಂಭರಾಶಿಯವರ ಜೀವನದಲ್ಲಿ ಮುಂಬರುವ ಜುಲೈ 9ರಿಂದ 12ನೇ ತಾರೀಕಿನವರೆಗೂ ಸಹ ನೀವು ನಿಮ್ಮ ಜೀವನದಲ್ಲಿ ಭಾರಿ ಬದಲಾವಣೆಯನ್ನಾದರೆ ಕಾಣಬಹುದಾಗಿರುತ್ತೆ. ಹೌದು, ಇಷ್ಟು ದಿನ ನಿಮ್ಮ ಜೊತೆನೇ ಇದ್ಕೊಂಡು ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಅವಮಾನದ ಮಾತುಗಳನ್ನು ಆಡಿರ್ತಕ್ಕಂತಹ ಕಪಟಿ ಜನರ, ನಿಮ್ಮ ಶತ್ರುಗಳ ಮುಖವಾಡ ಬಯಲಾಗುವ ಕ್ಷಣಗಳನ್ನು ನೀವು ವೀಕ್ಷಿಸಬಹುದಾಗಿರುತ್ತೆ. ಹೌದು, ಜೀವನದಲ್ಲಿ ಈಗ ಜೀವಿಸ್ತಿರ್ತಕ್ಕಂತಹ ಜೀವನಕ್ಕೂ ಜುಲೈ 9ರಿಂದ 12ನೇ ತಾರೀಕಿನ ಆ ಜೀವನಕ್ಕೂ ನೀವು ಬದಲಾವಣೆಯನ್ನು ಸಹ ಗಮನಿಸಬಹುದಾಗಿರುತ್ತೆ. ಜುಲೈ 9ನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲೂ ಸಹ ಬದಲಾವಣೆ ಆಗಲಿದೆ. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು, ಅದು ಕುಟುಂಬದ ಸಮಸ್ಯೆ ಆಗಿರ್ಬೋದು ಅಥವಾ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಸಮಸ್ಯೆಗಳಾಗಿರ್ಬೋದು, ನಿಮ್ಮ ಜೀವನದ ಎಲ್ಲ ಕಷ್ಟಗಳು ಸಹ ದೂರ ಆಗುವ ಸಾಧ್ಯತೆ ಇರತಕ್ಕಂಥದ್ದು ಮುಂಬರುವ 4 ದಿನಗಳಲ್ಲಿ. ಗ್ರಹಗತಿಗಳ ಪ್ರಭಾವ ಆದರೆ ಬೀರಲಿದೆ ನಿಮ್ಮ ಮೇಲೆ ಮುಂದಿನ ಈ 4 ದಿನಗಳಾಗಿರುತ್ತೆ. ಹೌದು, ಈ 4 ದಿನದಲ್ಲಿ ಹೊಸ ಅಧ್ಯಾಯನೇ ಶುರುವಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಇದೀಗ ಹೊಸ ಪುಟ ಆದರೆ ತೆರೀತಕ್ಕಂತಹ ಯೋಗ ಆದರೆ ಇರ್ತಕ್ಕಂಥದ್ದು ಕುಂಭರಾಶಿಯವರ ಜೀವನದಲ್ಲಿ. ಜುಲೈ 9ನೇ ತಾರೀಕಿನಂದು ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡೋದಾದ್ರೆ, ನಿಮಗೆ ಇಷ್ಟು ದಿನ ಇರ್ತಕ್ಕಂತಹ ಆತಂಕ ಎಲ್ಲ ದೂರ ಆಗ್ತಕ್ಕಂಥದ್ದು, ಯಾವುದಾದ್ರೂ ಒಂದು ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು, ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದು ಹೊಸ ಯೋಜನೆಯನ್ನು ನೀವು ಮಾಡಬೇಕಂತಂದರೆ ನಿಮ್ಮೊಳಗಡೆ ಇರ್ತಕ್ಕಂತಹ ಆತ್ಮವಿಶ್ವಾಸ ಅಥವಾ ಒಂಥರ ಭಯ ಆಗ್ತಿರ್ತೈತಲ್ವ, ಸೊ ಯಾರಾದರೂ ಏನನ್ನ ಅನ್ಕೊತಾರೇನೋ, ಸೊ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಮುಂಬರುವ ಈ 4 ದಿನದಲ್ಲಿ. ಒಟ್ಟಾರೆ ಹೇಳೋದಾದರೆ ನಿಮ್ಮ ಆತ್ಮವಿಶ್ವಾಸ ಆದರೆ ಗಟ್ಟಿಯಾಗ್ತಾ ಹೋಗುತ್ತೆ. ಈ 4 ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ನಿಮ್ಮೊಳಗಡೆ ಇರತಕ್ಕಂಥ ಶಕ್ತಿ ಹೆಚ್ಚಾಗುತ್ತೆ. ಅದೇ ನಿಮಗೆ ಧೈರ್ಯವನ್ನು ನೀಡ್ತಕ್ಕಂಥದ್ದು. ಇಷ್ಟು ದಿನ ನೀವು ಪಟ್ಟಂತಹ ಆತಂಕ ಅದೆಲ್ಲ ದೂರ ಆಗುತ್ತೆ. ಹೌದು, ಈಗ ನಾನು ಶುರು ಮಾಡ್ತಿರ್ತಕ್ಕಂಥ ವ್ಯಾಪಾರದಲ್ಲಿ ಲಾಭ ಬರುತ್ತಾ ಅಥವಾ ಲಾಭ ಸಿಗೋದಿಲ್ವಾ, ಈ ರೀತಿ ಯೋಚನೆಗಳೆಲ್ಲ ನಿಂತು ಹೋಗಿ ಆತ್ಮವಿಶ್ವಾಸ ಆದರೆ ಗಟ್ಟಿಯಾಗುತ್ತೆ ನಿಮ್ಮ ಒಳಗಡೆ. ಅದಾದ ನಂತರ ಲಾಭದಾಯಕ ಕ್ಷಣಗಳಾದರೆ ನೀವು ಗಮನಿಸಬಹುದಾಗಿರುತ್ತೆ. ಅದು ವ್ಯಾಪಾರದಲ್ಲಿ ಲಾಭವನ್ನು ಕಾಣಬಹುದು, ವೃತ್ತಿ ಜೀವನದಲ್ಲೂ ಸಹ ನೀವು ಲಾಭವನ್ನು ಕಾಣಬಹುದಾಗಿರುತ್ತೆ ಈ ಕ್ಷಣದಲ್ಲಿ ಕುಂಭರಾಶಿಯವರು. ಹೌದು, ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ತೊಂದರೆಗಳು ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿ ಅಡ್ಡಿಯಂತೂ ಇರೋದಿಲ್ಲ. ನೀವು ಈಗ ನಿಮ್ಮ ಗುರಿಯತ್ತ ಸುಲಭವಾಗಿಯೇ ಪ್ರಯಾಣವನ್ನು ಮಾಡ್ಬೋದಾಗಿರುತ್ತೆ. ನಿಮ್ಮೊಳಗಡೆ ಇರ್ತಕ್ಕಂತಹ ನಿಮ್ಮ ಆಲೋಚನಾ ಶಕ್ತಿ ಚುರುಕಾಗ್ತಕ್ಕಂಥದ್ದು. ಅದಾದ ನಂತರ ನೀವು ಎಲ್ಲರಿಗೂ ಸಹ ಸಹಾಯವನ್ನು ಮಾಡ್ತೀರಾ. ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ನಿಮ್ಮದಾಗಿರುತ್ತೆ. ಆದರೆ ನಿಮ್ಮಿಂದ ಸಹಾಯವನ್ನು ಪಡೆದು, ಈಗ ನಿಮ್ಮಿಂದ ಸಹಾಯನ ಪಡೆದಿದ್ರಲ್ಲ, ಸೊ ಅವರು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ, ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಇದನ್ನು ನೀವು ಹಲವಾರು ಬಾರಿ ಗಮನಿಸಿದ್ದೀರಾ. ಒಂಟಿಯಾಗಿದ್ದಾಗ ಇದರ ಬಗ್ಗೆ ಚಿಂತಿಸಿ ದುಃಖಿತರಾಗಿದ್ದೀರಿ. ಹಾಗೆಯೇ ಈಗ ನಿಮ್ಮ ಜೊತೆ ದೇವರ ಆಶೀರ್ವಾದನೂ ಸಹ ಇರಲಿದೆ ಮುಂಬರುವ ಈ ಅದೃಷ್ಟ 4 ದಿನಗಳಲ್ಲಿ. ಹೌದು, ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಶತ್ರುಗಳು ಯಾರು ಅಂತಂದರೆ ನಿಮ್ಮ ಜೊತೆನೇ ಇದ್ದು, ಅದು ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ಅಥವಾ ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಅವರು ನಿಮ್ಮ ಜೊತೆನೇ ಇರ್ತಾರೆ. ಆದರೆ ನಿಮ್ಮ ಬಗ್ಗೆ, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಅವಮಾನ ಪದಗಳನ್ನು ಆಡ್ತಿರ್ತಾರೆ. ಹೌದು, ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ನಿಮ್ಮ ಹಿಂದೆ ಬೇರೆಯವರ ಜೊತೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು, ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ಈ ರೀತಿ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಹಾಗಾಗಿ ಶತ್ರುಗಳು ಯಾರು ಎಂಬುವ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು ನೀವು ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತ್ತೆ. ಯಾರು ಎಂಥವರು, ನಿಮ್ಮ ಜೊತೆ ಯಾರಾದರೂ ಇದ್ದರೆ
ಅವರ ಸ್ವಾರ್ಥ ಏನು, ಅವರು ಏನಕ್ಕಾಗಿ ನಿಮ್ಮ ಜೊತೆ ಇದ್ದಾರೆ, ಇದನ್ನೆಲ್ಲ ನೀವು ಸರಿಯಾಗಿ ಯೋಚನೆಯನ್ನು ಮಾಡಬೇಕಾಗಿರುತ್ತೆ ಅವರ ಜೊತೆ ಮಾತನಾಡುವಾಗ. ನಂತರ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲಗಳು ಸಹ ತೀರಿ ಹೋಗ್ತಕ್ಕಂಥದ್ದು ಇದೇ ದಿನದಿಂದ. ಜೀವನವೇ ಬದಲಾಗುವ ಕ್ಷಣಗಳಾದರೆ ಬರ್ತಕ್ಕಂಥದ್ದು ಕುಂಭರಾಶಿಯವರ ಜೀವನದಲ್ಲಿ. ಹೌದು, ನಿಮ್ಮನ್ನು ಇಷ್ಟು ದಿನ ಯಾರ್ಯಾರು ಅವಮಾನ ಮಾಡಿದ್ರೋ ಅವರ ಮುಂದೆ ತಲೆ ಎತ್ತಿ ನಿಲ್ಲುವ ಒಂದು ದೊಡ್ಡ ಯೋಗ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಜುಲೈ 9ನೇ ತಾರೀಕಿನಂದು. ಅದೇ ರೀತಿ ಹಣ ಪ್ರಾಪ್ತಿಯಾಗತ್ತೆ, ಧನಲಾಭ ಪ್ರಾಪ್ತಿಯಾಗತ್ತೆ, ಬೇರೆ ಬೇರೆ ದಾರಿಗಳಿಂದ ಹಣ ಬರ್ತಕ್ಕಂತಹ ಹರಿವು ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಹೌದು, ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು ಇದೇ ದಿನದಂದು. ನಂತರ ಜುಲೈ 10 ಮತ್ತು 11ನೇ ತಾರೀಕಿನಂದು ನಿಮಗೆ ಇಷ್ಟು ದಿನ ನೀವು ಮಾಡಿರ್ತಕ್ಕಂತಹ ಪುಣ್ಯ ಕಾರ್ಯಗಳಿಗೆ ಪುಣ್ಯ ಆದರೆ ಇದೀಗ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ದಿನಗಳಲ್ಲಿ. ಹೌದು, ನಿಮಗೆ ಇಷ್ಟು ದಿನ ಬಂದಿರತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದೇ ನಿಮ್ಮ ಸುತ್ತಮುತ್ತ ಒಂದು ರಕ್ಷಣಾ ಕವಚವಾಗಿ ನಿಲ್ತಕ್ಕಂಥದ್ದು. ನಿಮ್ಮ ಪೂರ್ವಜರ ಆಶೀರ್ವಾದ ಆದರೆ ನಿಮಗೆ ಸಿಗಲಿದೆ ಈ ದಿನಗಳಂದು. ಅದೇ ರೀತಿ ಶತ್ರುಗಳ ಮುಖವಾಡನು ಸಹ ಬಯಲಾಗ್ತಕ್ಕಂಥದ್ದು. ನೀವು ನಿಮ್ಮ ಶತ್ರುಗಳ ಬಗ್ಗೆ ಆಲೋಚನೆ ಮಾಡಬೇಡಿ, ಅವರ ಜೊತೆ ವಾದವನ್ನು ಮಾಡಬೇಡಿ. ಅವರ ಪಾಡಿಗೆ ಅವರನ್ನು ಬಿಟ್ಟು ನೀವು ನಿಮ್ಮ ಗುರಿಯತ್ತ ಯಾವ ರೀತಿ ತಲುಪಬೇಕು ಅದರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಬೆಳವಣಿಗೆ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತೀರಿ. ಅದೇ ರೀತಿ ನಿಮ್ಮೊಳಗಡೆ ಇಷ್ಟು ದಿನ ಇದ್ದಂತಹ ಭಯ, ಆತಂಕ, ಯಾರೇನು ಹೇಳ್ಕೊಳ್ತಾರೋ ಎಂಬುವ ಆಲೋಚನೆ ಇವೆಲ್ಲ ಸಹ ದೂರ ಆಗ್ತಕ್ಕಂಥದ್ದು ನಿಮ್ಮ ಜೀವನದಿಂದ. ಕುಟುಂಬದಲ್ಲಿ ಶಾಂತಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ನಂತರ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಭಿನ್ನಾಭಿಪ್ರಾಯಗಳು ಸಹ ದೂರ ಆಗ್ತಕ್ಕಂಥದ್ದು. ಹೌದು, ಆದಷ್ಟು ನೀವು ನಿಮ್ಮ ಶತ್ರುಗಳಿಂದ ದೂರ ಇರಬೇಕಾಗಿರುತ್ತೆ ಈ ಸಮಯದಲ್ಲಿ. ಹೌದು, ಅವರಿಂದ ಆದಷ್ಟು ದೂರ ಇರಿ. ಆದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಸಹ ಮುಖ್ಯ ಆಗಿರುತ್ತೆ. ಕೋಪ ಬಂದು ಆದಷ್ಟು ನಿಯಂತ್ರಿಸಿ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಮುಖ್ಯ ಆಗಿರುತ್ತೆ ಈ ಸಮಯದಲ್ಲಿ ಕುಂಭರಾಶಿಯವರಿಗೆ. ಹೌದು, ಆದಷ್ಟು ಮೌನವಾಗಿರಿ, ಎಷ್ಟು ಮಾತಾಡಬೇಕು ಅಷ್ಟನ್ನೇ ಮಾತನಾಡಿ, ಸಕಾರಾತ್ಮಕ ಆಲೋಚನೆಗಳನ್ನೇ ಮಾಡ್ತಿದ್ರೆ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಕೊನೆಯದಾಗಿ ಜುಲೈ 12ನೇ ತಾರೀಕಿನಂದು ನಿಮ್ಮ ಜೀವನದಲ್ಲಿ ಒಳ್ಳೆ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದರೆ ಈ ದಿನದಂದು ನೀವು ಯಾವುದೇ ಒಂದು ನಿರ್ಧಾರವನ್ನು ತಗೋಬೇಕಂತಂದ್ರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೋಬೇಕಾಗಿರುತ್ತೆ. ಅದು ಯಾವುದೇ ಒಂದು ವಿಷಯದಲ್ಲಿ ಆಗಿರಬಹುದು. ನಂತರ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಲಾಭದಾಯಕ ಕ್ಷಣಗಳನ್ನು ನೀವು ವೀಕ್ಷಿಸಬಹುದಾಗಿರುತ್ತೆ. ವ್ಯಾಪಾರದಲ್ಲೂ ಸಹ ಲಾಭವನ್ನು ಕಾಣಬಹುದಾಗಿರುತ್ತೆ. ಮಾನಸಿಕ ನೆಮ್ಮದಿ ಆದರೆ ಸಿಗ್ತಕ್ಕಂಥದ್ದು ಈ ದಿನದಂದು ನಿಮಗೆ. ನೀವು ಪಾಲಿಸಬೇಕಾಗಿರ್ತಕ್ಕಂತಹ ಪ್ರಮುಖವಾದ 5 ನಿಯಮಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಮೊದಲನೇದು, ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಹೌದು, ನೀವೆಲ್ಲಾದರೂ ಆಸ್ತಿ ಖರೀದಿ ಮಾಡಬೇಕು ಅಂತಿದ್ರೆ, ವಾಹನ ಖರೀದಿ ಮಾಡಬೇಕು, ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ರೆ ಈ ರೀತಿ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರೊಂದಿಗೂ ಸಹ ಹೇಳಬೇಡಿ. ಎರಡನೇದು, ಯಾರಾದರೂ ಹಣಕ್ಕಾಗಿ ಬಂದರೆ, ಅವರು ನಿಮ್ಮ ಶತ್ರುಗಳಾಗಿದ್ದರೆ ಅವರಿಗೆ ಆದಷ್ಟು ಹಣವನ್ನು ನೀಡದೇ ಇರತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹಣದ ವಿಚಾರದಲ್ಲಿ ಅವರ ಅರಿವನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಸಹ ನಿಜಕ್ಕೂ ಅವರಿಗೆ ಅಗತ್ಯ ಇದೆಯೋ ಇಲ್ಲವೋ ಅಂತ ಹೇಳಿ 100 ಬಾರಿ ಯೋಚನೆ ಮಾಡಿ ಹಣದ ನಿರ್ಧಾರದಲ್ಲಿ. ನಂತರ ನಿಮ್ಮ ಒಳ ಮನಸ್ಸನ್ನು ನಂಬಿ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ನಂಬಿ. ನಾಲ್ಕನೇದು, ಪ್ರತಿದಿನ ಕಾರ್ಯವನ್ನು ಮಾಡ್ತೀರಿ, ಪ್ರತಿದಿನ ಶ್ರಮ ಪಡ್ತೀರಿ ನಿಮ್ಮ ಯಶಸ್ಸನ್ನು ತಲುಪೋದಕ್ಕೆ. ಕೊನೆಯದಾಗಿ, ಶತ್ರುಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡಿ. ಹೌದು, ನಿಮ್ಮ ಕಾರ್ಯದ ಬಗ್ಗೆ ಮಾತ್ರನೇ ಆಲೋಚನೆಯನ್ನು ನೀವು ಮಾಡಬೇಕಾಗಿರುತ್ತೆ. ಇದು ಕುಂಭರಾಶಿಯವರ ಜೀವನದಲ್ಲಿ ಮುಂಬರುವ 4 ದಿನ ನಡೀತಕ್ಕಂತಹ ಪವಾಡದ ಅದೃಷ್ಟದ ದಿನಗಳಾಗಿರುತ್ತೆ. ಇದೇ ರೀತಿ ಇನ್ನೂ ಹಲವಾರು ಮಾಹಿತಿ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.